जगद्गुरुं पादपद्मे तयोश्रित्वा प्रणमामि मुहुर्मुहुः। नमः श्रीयतिराजाय विवेकानन्दसूरये सच्चित्सुखस्वरूपाय स्वामिने तापहारिणे। मूकं करोति वाचालं पङ्गुं लङ्घयते गिरिं यत्कृपातमहं वन्दे परमानन्दमाधवं। वीरेश्वरानन्ददयामृताब्धिं श्रीरङ्गनाथं च विज्ञानभानुं चिदानन्दरूप श्रीपुरुषोत्तमार्यं ध्यायन् हृदि स्थां कृतिनं ह्यवैमि। ಗುಲ್ಬರ್ಗ ರಾಮಕೃಷ್ಣ ವಿವೇಕಾನಂದಾಶ್ರಮದ ಮುಖ್ಯಸ್ಥರಾದ ಪ್ರಿಯ ಸೋದರ ಸ್ವಾಮಿ ಮಹೇಶ್ವರಾನಂದಜಿ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗೌರವಾನ್ವಿತ ತಾಯಿ ಮಂಗಳಾ ರುದ್ರವಾಡಿಯವರೇ, ನೆರೆದಿರ್ತಕ್ಕಂಥ ಎಲ್ಲ ಗುಲ್ಬರ್ಗದ ಅತ್ಯಂತ ಆತ್ಮೀಯ ಆಧ್ಯಾತ್ಮಿಕ ಬಂಧುಗಳು, 2025 ಅಕ್ಷಯ ಉಪನ್ಯಾಸ ಮಾಲಿಕೆಯಲ್ಲಿ 3ನೇ ದಿನದ ಪ್ರವಚನಕ್ಕೆ ನಾವು ಪ್ರವೇಶ ಮಾಡ್ತಾ ಇದ್ದೇವೆ. ಕಳೆದ 2 ದಿನಗಳಿಂದ ನೋಡಿದ್ದೇವೆ. ವಾಲ್ಯೂಮ್ ಜಾಸ್ತಿ ಮಾಡಿ, ವಾಲ್ಯೂಮ್ ಜಾಸ್ತಿ. 2 ದಿನಗಳಿಂದ ನೋಡಿದ್ದೇವೆ, ಜೀವನದ ಗುರಿ ನಮ್ಮ ಒಳಗಡೆ ಇರತಕ್ಕಂತಹ ದೇವತ್ವವನ್ನ ಸಂಪೂರ್ಣವಾಗಿ ನಮ್ಮ ಕೈಗೆಟುಕುವಂತೆ ಮಾಡಿ ಅದರ ವೈಭವಗಳನ್ನು ಅನುಭವಿಸುವುದು. ಹೇಗಿದ್ರೂ 10 ರೀತಿಯ 100 ರೀತಿಯ ವೈಭವಗಳು ನಮ್ಮದಾಗಬೇಕು ಅನ್ನುವ ನಮ್ಗೆ ಆಸೆ ಇದ್ದೇ ಇದೆ, ಸಹಜವಾಗೇ ಇದೆ. ದೊಡ್ಡದೊಂದು ಮನೆ ಇರಬೇಕು, ಹೆಂಡತಿ ಮಕ್ಕಳು ಇರಬೇಕು, ಆಳು ಕಾಳು ಇರಬೇಕು, ಹೆಸರು ಕೀರ್ತಿ ಇರಬೇಕು, ಇದೆಲ್ಲ ಇದ್ದೇ ಇದೆ, ಸಹಜವಾಗಿ ಆಸೆ ಇದೆ, ಏನೂ ತಪ್ಪಿಲ್ಲ. ಆದರೆ ಜ್ಞಾನಿಗಳು, ಮಹಾತ್ಮರು, ಅನುಭಾವಿಗಳು, ಶರಣರು, ಸಂತರು, ಋಷಿ ಮುನಿಗಳು, ಜಗತ್ತಿನಲ್ಲಿ ಆಗಿ ಹೋದ ಮಹಾ ತಪಸ್ವಿಗಳು ಇವರೆಲ್ಲ ಹೇಳ್ತಾರೆ, ನೀನು ಏನು ಭೂಲೋಕದಲ್ಲಿ ಈ ವೈಭವಗಳ ಹಿಂದೆ ಹೊರಟಿದ್ದೀಯಲ್ಲ, ತಪ್ಪಿಲ್ಲ, ಆದರೆ ಇದು ಬಹಳ ಸಣ್ಣದು. ತೈತ್ರಿಯ ಉಪನಿಷತ್ತು ಇದಕ್ಕೆ ಮ್ಯಾಥಮ್ಯಾಟಿಕಲ್ ಕ್ಯಾಲ್ಕುಲೇಷನ್ ಕೊಡುತ್ತೆ. ಮನುಷ್ಯನೇ, ನಿನಗೆ ಸಿಗಬಹುದಾದ ವೈಭವಗಳಲ್ಲಿ, ಭವ್ಯತೆಗಳಲ್ಲಿ ಅತ್ಯಂತ ಕನಿಷ್ಠ ಮಟ್ಟದ್ದು ಇದು. ಇದಕ್ಕೆ ತೆಕ್ಕೆ ಬಿದ್ದು ಇದಕ್ಕೆ ನಿನ್ನ ಜೀವನ ಎಲ್ಲ ಹಾಳು ಮಾಡ್ಕೊಳ್ತಾ ಇದೆಯಲ್ಲ, ಇದರ 100 ಪಟ್ಟು ದೊಡ್ಡದು ಇನ್ನೊಂದಿದೆ, ಅದರ 100 ಪಟ್ಟು ದೊಡ್ಡದು ಇನ್ನೊಂದಿದೆ, ಅದರ 100 ಪಟ್ಟು ದೊಡ್ಡದು ಇನ್ನೊಂದಿದೆ. ಎಲ್ಲಿವರೆಗೆ ಹೋಗುತ್ತದು? ಬ್ರಹ್ಮಾನಂದ ಅಂತ ಒಂದಿದೆ, ಆತ್ಮ ಸಾಕ್ಷಾತ್ಕಾರ ಅಂತ ಒಂದಿದೆ. ಇಂದ್ರ ಪದವಿಗಳು ಅದರಿಂದ ಎಷ್ಟೋ ಕೆಳಗಡೆ ಬಿದ್ದಿದೆ. ಅದು ಎಷ್ಟು, ಏನು ಬ್ರಹ್ಮಾನಂದದ ಆನಂದ ಹೇಗೆ, ಅದು ಹೇಗಿದೆ, ಆ ಸ್ಥಿತಿ ಹೇಗಿರುತ್ತೆ, ಇವತ್ತಿನವರೆಗೆ ಅದನ್ನು ಬಂದು ಹೀಗಿದೆ ಅಂತ ಹೇಳಿದವರಿಲ್ಲ. ಯಾಕೆ ಯಾರು ಹೇಳಲಿಲ್ಲ? ಯಾವ ಭಾಷೆಗೂ ಹೇಳೋಕ್ಕಾಗಲ್ಲ. ಅದನ್ನು ಅನುಭವಿಸಬೇಕು. ಅನುಭವಿಸುವುದಕ್ಕೂ ಈ ಮನಸ್ಸು, ಈ ಬುದ್ಧಿ ಇಟ್ಕೊಂಡ್ರೆ ಆಗಲ್ಲ. ಅನುಭವಿಸುವುದಕ್ಕೂ ಯೋಗ್ಯವಲ್ಲದ್ದು ಈಗಿರೋ ನಿನ್ನ ಮನಸ್ಸು. ಅನುಭವಿಸುವುದಕ್ಕೂ ಅದು ಹೇಗೆ ಅಂತ ಅದರ ವರ್ಣನೆ ಕೊಡುವುದಕ್ಕೂ ಯೋಗ್ಯವಲ್ಲದ್ದು ನಿನ್ನ ಬುದ್ಧಿ. ಈಗಿರುವ ನಿನ್ನ ಮನಸ್ಸು, ಈಗಿರುವ ನಿನ್ನ ಬುದ್ಧಿ, ಇವುಗಳ ಹಂತ ಅತ್ಯಂತ ಕೆಳಮಟ್ಟದ್ದು. ಮಹಾವಿಜ್ಞಾನಿಗಳೇ ಈಗಿರುವ ಮನಸ್ಸು, ಈಗಿನ ಬುದ್ಧಿಗಳಿಂದ ಸೃಷ್ಟಿಯಾಗಿದ್ದಾರೆ. ಎಷ್ಟೋ ನ್ಯೂಟನ್ಗಳು, ಐನ್ಸ್ಟೈನ್ಗಳು, ಮೇಡಮ್ ಕ್ಯೂರಿಗಳು, ಸಿ ವಿ ರಾಮನ್ಗಳು ಇಷ್ಟೇ ಮನಸ್ಸಿನಿಂದ, ಇಷ್ಟೇ ಬುದ್ಧಿಯಿಂದ ನಿರ್ಮಾಣ ಆಗ್ಬಿಟ್ಟಿದ್ದಾರೆ.
ಆ ದೃಷ್ಟಿಯಿಂದ ಇದು ದೊಡ್ಡದು ಅಂತ ನಮ್ಗೆ ಅನ್ಸುತ್ತೆ. ಅದಕ್ಕೆ ನಾವು ಮೋಸ ಹೋಗ್ತಾ ಇದ್ದೇವೆ. ಯಾಕೆ ನಾವು ಮೋಸ ಹೋಗ್ತಾ ಇದ್ದೇವೆ ಅಂದ್ರೆ ನಮ್ಮ ಒಳಗಡೆ ಇರುವ ಪ್ರಜ್ಞೆಯ ಚಿತ್ರ ನಮಗಿಲ್ಲ. ಎಷ್ಟು ದೊಡ್ಡ ಹಿಮಾಲಯದಂತ ಪ್ರಜ್ಞೆ ಇದೆ. ಇವತ್ತು ನೆನ್ನೆ ನೋಡಿದೆ ನಾನು, ಗೊತ್ತಿರುವ ವಿಶ್ವದ 95% ನಮಗಿನ್ನೂ ಗೊತ್ತಿಲ್ಲ. ಗೊತ್ತಿರುವ ಸೃಷ್ಟಿ ಏನಿದೆ, ಈ ಸೃಷ್ಟಿಯಲ್ಲಿ ಏನಿದೆ 95% ನಮಗಿನ್ನೂ ಗೊತ್ತಾಗಿಲ್ಲ. ಎಷ್ಟೋ ಟ್ರಿಲಿಯನ್ಗಳಷ್ಟು ಯೂನಿವರ್ಸ್ಗಳು, ಗ್ಯಾಲಾಕ್ಸಿಗಳಿದೆ. ಒಂದು ಗ್ಯಾಲಾಕ್ಸಿಯಿಂದ ಅದು ಹೇಳಿದೆ ನಾನು ಮೊನ್ನೆನೆ, ಸನಾತನ ಧರ್ಮದ ಹೆಗ್ಗಳಿಕೆಗಳು ಅರ್ಥವಾಗಬೇಕು ಅಂದ್ರೆ ಒಂದ್ ಸ್ವಲ್ಪ ಫಿಸಿಕ್ಸ್, ಒಂದ್ ಸ್ವಲ್ಪ ಬಯಾಲಜಿ ಓದಿದ್ರೆ ಒಳ್ಳೇದು. ಒಂದು ಗ್ಯಾಲಾಕ್ಸಿಯಿಂದ ನೀವು ಊಹೆ ಮಾಡ್ಲಾರ್ರಿ. ಈ ಸೌರವ್ಯೂಹ ಸಾಸಿವೆ ಕಾಳಾದ್ರೆ ಒಂದು ಗ್ಯಾಲಾಕ್ಸಿ ಅಂತಂದ್ರೆ ಅದು ಚಾಮುಂಡಿ ಬೆಟ್ಟ. ಅಂತ ಟ್ರಿಲಿಯನ್ಗಳು ಗ್ಯಾಲಾಕ್ಸಿಗಳಿದೆ. ಟ್ರಿಲಿಯನ್ ಅಂದ್ರೆ ಗೊತ್ತಾ ನಿಮಗೆ? 100 ಕೋಟಿಗೆ 1 ಬಿಲಿಯನ್, ಅಂತಹದ್ದು 1000, 1 ಲಕ್ಷ ಕೋಟಿ, 1 ಟ್ರಿಲಿಯನ್, ಎಷ್ಟೋ ಟ್ರಿಲಿಯನ್ಗಳ ಗ್ಯಾಲಾಕ್ಸಿಗಳಿವೆ. ಈಗ ಒಂದು ನಮಗೆ ನಮ್ಮ ಅನುಭವಕ್ಕೆ ಎಟುಕಬಹುದಾದ, ನಮ್ಮ ಅಧ್ಯಯನಕ್ಕೆ ಎಟುಕಬಹುದಾದ ಸೃಷ್ಟಿ ಏನಿದೆಯೋ ಆ ಸೃಷ್ಟಿಯಲ್ಲಿ 5% ಈಗ ನಮ್ಗೆ ಸ್ವಲ್ಪ ಗೊತ್ತಾಗ್ತಾ ಇರೋದು. ಇನ್ನು 95% ಅದ್ರ ಬಗ್ಗೆ ನಮಗೆ ಕಲ್ಪನೆಯೇ ಇಲ್ಲ. ಅದು ಯಾವುದು? ನಮ್ಮ ಅನುಭವಕ್ಕೆ ಸಿಗಬಹುದಾದ ಸೃಷ್ಟಿಯಲ್ಲಿ. ಅನುಭವಕ್ಕೆ ಸಿಗಲಾರದ ಸೃಷ್ಟಿಗಳು ಬಹಳ ಇವೆ. ಆ ವಿಶ್ವಗಳೆಲ್ಲ ಬಹಳ ಇವೆ. ಅದಕ್ಕೋಸ್ಕರವೇ ನೆನ್ನೆ ಉಪನ್ಯಾಸದಲ್ಲಿ ನಾನು ಹೇಳಿದೆ, ವಿಜ್ಞಾನಿ ಇಲ್ಲಿವರೆಗೆ ಈ ವಿಶ್ವವನ್ನ ಯೂನಿವರ್ಸ್ ಅಂತ ಕರೀತಿದ್ದ. ಯೂನಿ ಅಂದ್ರೆ ಒಂದು ಅಂತ. ಕಳೆದ 10-20 ವರ್ಷಗಳಿಂದ, ಒಂದು 50 ವರ್ಷಗಳಿಂದ ಅವನು ಯೂನಿವರ್ಸ್ ಅಂತ ಕರೀತಾ ಇಲ್ಲ, ಮಲ್ಟಿವರ್ಸ್ ಅಂತಾನೆ. ಎಷ್ಟೋ ಸೃಷ್ಟಿಗಳಿವೆ. ಯಾವ ಪದ ಉಪಯೋಗ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ವಿಜ್ಞಾನಿಗಳಿಗೆ. ನಾವು ಲೋಕಗಳು ಅಂತೀವಿ ಭಾರತೀಯ ಸಂಸ್ಕೃತಿಯಲ್ಲಿ. ಸೂಕ್ಷ್ಮ ಲೋಕಗಳು, ಇದು ಸ್ಥೂಲ ಲೋಕ. ಏನು ಈ ವಿಜ್ಞಾನಿಗಳೆಲ್ಲ ಇವತ್ತು ನಮ್ಮ ಮುಂದೆ ಇಡ್ತಾ ಇದ್ದಾರೆ ವರ್ಣನೆಗಳನ್ನ, ಇದು ಸ್ಥೂಲ ಲೋಕ. ಇದರ ನಂತರ ಸೂಕ್ಷ್ಮ ಲೋಕ ಇದೆ. ಆ ಸೂಕ್ಷ್ಮ ಲೋಕಗಳಲ್ಲಿ ಚಂದ್ರ ಅಂದ್ರೆ ನಿಮ್ ಭೂಮಿ ಸುತ್ತವನಲ್ಲ, ಚಂದ್ರಲೋಕ ಇದೆ, ಜ್ಯೋತಿರ್ಮಂಡಲ ಇದೆ, ಮಹೋಲೋಕ, ಸತ್ಯಲೋಕ ಅಂತಿದೆ. ಆ ಸತ್ಯಲೋಕದವರೆಗೆ ಪರಮಾತ್ಮ ಅಲ್ಲಿವರೆಗೆ, ಇಲ್ಲಿವರೆಗೆ, ಇವತ್ತಿನವರೆಗೆ ಆ ಮಟ್ಟದವರೆಗಿನ ವರ್ಣನೆಯನ್ನು ಕೊಟ್ಟಿದ್ದಾನೆ ನಮಗೆ. ಅದನ್ನು ಜೀರ್ಣಿಸಿಕೊಳ್ಳುವುದಕ್ಕೆ ನಮಗೆ ಆಗ್ತಾ ಇಲ್ಲ. ಇದನ್ನೆಲ್ಲ ಭಾರತೀಯ ಸಂಸ್ಕೃತಿಯಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ಗಂಧರ್ವ ಲೋಕ, ಪಿತೃಲೋಕ. ರಾಮಕೃಷ್ಣರು ಇದನ್ನೆಲ್ಲ ನೋಡಿ ಬಂದಿದ್ದಾರೆ. ನರೇಂದ್ರ ಎಲ್ಲಿಯವನು ಅಂತ ಹೇಳುವಾಗ ಮುಂದೆ ವಿವೇಕಾನಂದರಾದ ನರೇಂದ್ರ ಅವನು ಯಾರು, ಅವನು ಎಲ್ಲಿಯವನು, ಎಷ್ಟು ಹೇಳಿದರೂ ಅವನ ಬಗ್ಗೆ ತೃಪ್ತಿ ಇಲ್ಲ ಗುರುಗಳಿಗೆ. ಅವನು ಅಂಥವನು ಇಂಥವನು, ಜಗನ್ಮಾತೆಯಿಂದ ಲೈಸೆನ್ಸ್ ಪಡ್ಕೊಂಡು ಬಂದಿದ್ದಾನೆ, ಈ ಜಗತ್ತಿಗೆ ಅವನು ಬೋಧನೆ ಮಾಡಬೇಕಾಗಿದೆ. ಈ ಹಿಂದೆ ನಾರದರಿಗೆ, ಶುಕ ಮಹರ್ಷಿಗಳಿಗೆ, ಶಂಕರಾಚಾರ್ಯರಿಗೆ ಜಗನ್ಮಾತೆ ಲೈಸೆನ್ಸ್ ಕೊಟ್ಟಿದ್ಲು, ಈಗ ನರೇಂದ್ರನಿಗೆ ಕೊಟ್ಟಿದ್ದಾಳೆ, ಏನೇನೋ ಹೇಳ್ತಿದ್ರು. ಆ 18 ವರ್ಷದ ಹುಡುಗನಿಗೆ ತಲೆ ಬುಡ ಅರ್ಥವಾಗ್ತಾ ಇರಲಿಲ್ಲ. ನಾನು ನೋಡಿದ್ರೆ ಇನ್ನು ಕಾಲೇಜಿನ ಹುಡುಗ, ನಾನು ಜಗತ್ತಿಗೆ ಬೋಧನೆ ಮಾಡುವುದು, ನನಗೇನು ಗೊತ್ತಿದೆ, ಆವಾಗ ಅವನಿಗೆ ತಲೆ ಬುಡ ಅರ್ಥವಾಗಲಿಲ್ಲ. ಆದರೆ ರಾಮಕೃಷ್ಣರು ಸರ್ವಜ್ಞರು, ಅವ್ರ ಕಥೆ ಬೇರೆ. ನರೇಂದ್ರನ ಬಗ್ಗೆ ಅವರು ಅಷ್ಟು ವರ್ಣನೆ ಕೊಟ್ಟರು, ಇನ್ನು ರಾಮಕೃಷ್ಣರ ಬಗ್ಗೆ ವರ್ಣನೆ ಕೊಡೋಕೆ ಹೋದ್ರೆ ಅದು ಬೇರೆ ಕಥೆ. ಸ್ವಯಂ ಅಂಥ ನರೇಂದ್ರನೇ ಹೇಳಿದ, ರಾಮಕೃಷ್ಣರ ಬಗ್ಗೆ ಏನೇನು ಗೊತ್ತಿಲ್ಲದವನು ನಾನು, ಅವ್ರ ಬಗ್ಗೆ ಪುಸ್ತಕ ಬರಿ ಅಂತ ನನಗೆ ಹೇಳಬೇಡ, ಹಿಮಾಲಯವನ್ನು ಕುಟ್ಟಿ ಪುಡಿ ಮಾಡು ಅಂತ ಮಾಡ್ತೇನೆ, ಸಮುದ್ರದ ನೀರನ್ನು ಕುಡಿದು ಸಮುದ್ರವನ್ನು ಒಣಗಿಸು ಅಂತ ಹೇಳು, ಮಾಡ್ತೇನೆ, ರಾಮಕೃಷ್ಣರ ಬಗ್ಗೆ ಪುಸ್ತಕ ಬರಿ ಅಂತ ಹೇಳಬೇಡ ನನಗೆ ಅಂತ ತಮ್ಮ ಸೋದರ ಸನ್ಯಾಸಿಗೆ ವಿವೇಕಾನಂದರು ಹೇಳಿದರು. ವಿವೇಕಾನಂದರೇ ಆ ಮಹಾ ಕೊನೆಯ ಲೋಕದ ಸತ್ಯಲೋಕದ 7 ಜನ ಋಷಿಗಳಲ್ಲಿ, ಮಹಾಧ್ಯಾನ ಸಿದ್ಧರಾದ ಋಷಿಗಳಲ್ಲಿ ಒಬ್ಬರು ಏನೇನೋ ಹೇಳಿದ್ರಲ್ಲ, ಇನ್ನು ಇವ್ರು ಯಾರು? ಏನ್ ಹೇಳ್ತಾ ಇದ್ದೇನೆ ನಾನು? ಮನುಷ್ಯನೇ, ನೀನು ಬ್ರಹ್ಮಜ್ಞನಾದರೆ ಈ ಎಲ್ಲ ಲೋಕಗಳು ನಿನ್ನ ಕೈಗೆಟುಕುತ್ತವೆ. ಯಾಕೆ? ಈಗಿರುವ ನಿನ್ನ ಪ್ರಜ್ಞೆ ಒಂದು ಸಾಸಿವೆ ಕಾಳಿನಷ್ಟಿದೆ. ನಿನ್ನ ಪ್ರಜ್ಞೆ ಹಿಮಾಲಯದಷ್ಟು ಪ್ರಜ್ಞೆ ನಿನ್ನ ಒಳಗಡೆ ಇನ್ನೂ ಮಲಗಿದೆ. ಬಹಳ ಸಣ್ಣ ಪ್ರಜ್ಞೆ. ಯಾಕೆ?
ಈಗಿರ್ತಕ್ಕಂಥ ನಮ್ಮ ಮನಸ್ಸಿನ ಸ್ಥಿತಿ ಆ ಮಟ್ಟದ್ದೇ ಜಾಗೃತಾವಸ್ಥೆ ಅಂತ ಕರೀತೀವಿ. ಆದರೆ ಪ್ರಜ್ಞೆಯನ್ನು ನಾವು ಬಹಳ ಉನ್ನತ ಮಟ್ಟದ ಪ್ರಜ್ಞೆ ಅಥವಾ ಪೂರ್ಣ ಪ್ರಜ್ಞೆಯನ್ನು ಪಡೆದುಕೊಳ್ಳಬೇಕು ಅಂದ್ರೆ ಅದು ತುರಿಯಾವಸ್ಥೆಗೆ ಹೋಗಬೇಕು. ಅದೆಲ್ಲ ವರ್ಣನೆಗಳಿವೆ. ಕುಂಡಲಿನಿ ಶಕ್ತಿ ಅಂತಿದೆ, ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ ಆಜ್ಞಾಚಕ್ರ ಅಂತಿದೆ, ಸಹಸ್ರಾರ ಅಂತಿದೆ. ಆ ವೇಳೆಗೆ ಭಗವದ್ ದರ್ಶನಗಳು ಬೇಜಾರಾಗುವಷ್ಟು ಭಗವಂತನ ದರ್ಶನಾದಿಗಳೆಲ್ಲ ಆಗ್ಬಿಟ್ಟಿರುತ್ತೆ. ನಿರಾಕಾರ ಬ್ರಹ್ಮನ ಜ್ಯೋತಿರ್ಮಂಡಲಗಳು, ಜ್ಯೋತಿಲೋಕಗಳು ಅದೆಲ್ಲ ನಿನ್ನ ಕೈಗೆಟಕಿರುತ್ತೆ. ಅಲ್ಲೆಲ್ಲ ಓಡಾಡ್ಕೊಂಡು ಬಂದಿರ್ತೀಯ. ಯೋಚನೆ ಮಾಡಿ ಹೇಗಿದೆ ಮನುಷ್ಯನ ಸಾಧ್ಯತೆಗಳು, ಮನುಷ್ಯನ ಸಾಮರ್ಥ್ಯಗಳು ಯಾವ ಮಟ್ಟಕ್ಕಿದೆ. ಇಲ್ಲಿ ನಾವು ಒಂದು ಪುಟ್ಟ ಹಳ್ಳಿನಲ್ಲಿ, ಒಂದು ಪುಟ್ಟ ಜಾಗದಲ್ಲಿ, ಒಂದು ಪುಟ್ಟ ಮನೆಯಲ್ಲಿ ಒಂದು 4 ಹಸು, ಒಂದು 2 ಎಮ್ಮೆ, ಒಂದು ಹೆಂಡತಿ, 1-2 ಮಕ್ಕಳ ಜೊತೆ ದೇವರು ನಮ್ಮೆಲ್ಲ ಕೊಟ್ಟಿದ್ದಾನೆ ಅಂತ ಆರಾಮಾಗಿದ್ದೇವೆ. ಎಷ್ಟು ವೇಸ್ಟ್ ಮಾಡ್ತಾ ಇದೀಯ ನಿನ್ನ ಮನುಷ್ಯ ಜನ್ಮವನ್ನ. ಭಾರತೀಯ ಮಹಾತ್ಮರು ಎಷ್ಟು ಹೇಳಿದ್ರು ಸಾಲು, ನಿನ್ನ ಜನ್ಮವನ್ನು ಎಷ್ಟು ವೇಸ್ಟ್ ಮಾಡ್ತಾ ಇದೀಯ ಈ ಮನುಷ್ಯ ಜನ್ಮವನ್ನ. ಏನೆಲ್ಲ ಆಗಬಹುದಿತ್ತು ನೀನು. ಅದು ಮಾಡುವುದು ಹೇಗೆ? ನಿನ್ನೆ ಮೊನ್ನೆ ಇದ್ರ ಬಗ್ಗೆ ಸ್ವಲ್ಪ ಸೂಕ್ಷ್ಮವಾಗಿ ನೋಡಿದ್ವಿ. ಆ ಎಲ್ಲಾ ಶಕ್ತಿಗಳನ್ನು ನಮ್ಮದನ್ನಾಗಿ ಮಾಡಿಕೊಳ್ಳುವುದು ಹೇಗೆ? ಉಪನಿಷತ್ತುಗಳು ಸ್ಪಷ್ಟವಾಗಿ ವಿವರಣಾತ್ಮಕವಾಗಿ ಭಗವದ್ಗೀತೆ, ಉಪನಿಷತ್ತುಗಳು ಯಾವ ಸಾಹಿತ್ಯ ಈ ಎಲ್ಲಾ ಶಕ್ತಿಗಳು ನಮ್ಮದನ್ನಾಗಿ ಮಾಡಿಕೊಳ್ಳುವುದು ಹೇಗೆ ಅಂತ ಹೇಳುತ್ತವೆಯೋ ಆ ಸಾಹಿತ್ಯವನ್ನೇ ನಾವು ಸನಾತನ ಧರ್ಮ ಅಂತ ಕರೆಯೋದು. ಯಾವ ಟ್ರೈನಿಂಗುಗಳು, ಯಾವ ಟೆಕ್ನಿಕ್ಗಳು, ಯಾವ ಸೈನ್ಸ್ಗಳು ಈ ಎಲ್ಲಾ ಶಕ್ತಿಗಳನ್ನು ನಮ್ಮದನ್ನಾಗಿಸಿಕೊಳ್ಳುವುದು ಹೇಗೆ ಅಂತ ವಿವರಣೆಯನ್ನು ಕೊಡುತ್ತೋ ಅದನ್ನೇ ನಾವು ಸನಾತನ ಧರ್ಮ ಅಂತ ಕರೆಯೋದು. ಇಲ್ಲ, ನಿಮ್ಮ ಸನಾತನ ಧರ್ಮ ನಮಗೆ ಬೇಡ, ನಾವು ಬೇರೆ ದೇಶದವರು, ಬೇರೆ ಧರ್ಮದವರು, ನಾವು ಬೇರೆ ರೀತಿಯಲ್ಲಿ ಹೋಗ್ತೀವಿ ಅಂದ್ರೆ ನೀನು ಏನು ಲಾಗ ಹೊಡೆದ್ರೂ ಆಗಲ್ಲ. ಲಾಗ ಹೊಡಿ ಎಷ್ಟು ಬೇಕಾದ್ರು. ಯಾಕೆ? ಬೇರೆ ಧರ್ಮವೇ ಇಲ್ಲ. ವಿವೇಕಾನಂದರು ಸ್ಪಷ್ಟವಾಗಿ ಹೇಳ್ತಾರೆ, ವಾಟ್ ಐ ಶಾಲ್ ಫೈಂಡ್ ಆಸ್ ವೇರಿಯಸ್ ಸೆಕ್ಟ್ಸ್ that are being followed by millions of its followers in other parts of this world are merely a few aspects of this inexhaustible Sanatana Dharma. ಅವ್ಯಯವಾದ ಸನಾತನ ಧರ್ಮದ 1-2 ಮುಖಗಳು ಬೇರೆ ಧರ್ಮಗಳು ಅಂತ ಕರೆಯಲ್ಪಡುತ್ತವೆ. ದಿ ದ್ವೈತಿಕ್ ಆಸ್ಪೆಕ್ಟ್ ಆಫ್ ಸನಾತನ ಧರ್ಮ with a bit of emphasis on formless God as applicable to the West Asian conditions is Islam. ಇಸ್ಲಾಂ ಅಂದ್ರೆ ಏನು? ಪಶ್ಚಿಮ ಏಷ್ಯಾದ ಜನರಿಗೆ ದ್ವೈತ ಮತ್ತು ನಿರಾಕಾರ ಬ್ರಹ್ಮ ಇವೆರಡನ್ನು ಮಿಶ್ರ ಮಾಡಿ, ದ್ವೈತ ಮತ್ತು ನಿರಾಕಾರ ಬ್ರಹ್ಮನನ್ನು ಮಿಶ್ರ ಮಾಡಿ ಪಶ್ಚಿಮ ಏಷ್ಯಾ ಜನರಿಗೆ ಎಟುಕುವಂತೆ ಮಾಡಿದ ಒಂದು ವ್ಯವಸ್ಥೆ ಇಸ್ಲಾಂ ಧರ್ಮ ಎಂದು ಹೆಸರು. ದಿ ದ್ವೈತಿಕ್ ಆಸ್ಪೆಕ್ಟ್ ಆಫ್ ದ ಅಬ್ಸಲ್ಯೂಟ್ ಟ್ರೂತ್ as applicable and reachable to the European conditions with an emphasis on a little bit of service and love is Christianity. ಸ್ವಲ್ಪ ಸೇವೆ ಮತ್ತು ಪ್ರೀತಿ ಯುರೋಪಿಯನ್ ಜನರಿಗೆ ಅರ್ಥವಾಗುವಂತೆ ಸನಾತನ ಧರ್ಮದ ದ್ವೈತದ ಒಂದು ಭಾಗ ಇದೇ ಕ್ರಿಶ್ಚಿಯನ್ ಧರ್ಮ, ಕ್ರಿಶ್ಚಿಯಾನಿಟಿ, ಕ್ರೈಸ್ತ ಧರ್ಮ. ಎ ಲಿಟಲ್ ಬಿಟ್ ಆಫ್ ಅದ್ವೈತಿಕ್ ಆಸ್ಪೆಕ್ಟ್ ಕಂಬೈನ್ಡ್ ವಿತ್ ಸರ್ಟನ್ ಆಸ್ಪೆಕ್ಟ್ಸ್ ಆಫ್ ಯೋಗ ಮತ್ತು ಅದ್ವೈತ as applicable to Far East Asian countries is Buddhism. Sanatana Dharma in all its aspects accessible to Indian conditions is Hinduism. ಬೇರೆ ಧರ್ಮ ಎಲ್ಲಿ ಬಂತು? ಇದು ಯಾವತ್ತಿಂದ ಎಷ್ಟು ಧರ್ಮಗಳು, ಏನೇನು ಧರ್ಮಗಳಿದೆ ಬೇಕಾದ ನೆನೆ ಹೇಳಿದೆ ನಾನು. ಶ್ವೇತಾಶ್ವತರ ಉಪನಿಷತ್ತಿನಲ್ಲಿ ಋಷಿ ಸ್ಪಷ್ಟವಾಗಿ ಹೇಳಿದ, ನಾಣ್ಯ ಪಂಥ ವಿದ್ಯತೆಯನಾಯ. ಪುರುಷ ಸೂಕ್ತದಲ್ಲೂ ಬಂತು, ಶ್ವೇತಾಶ್ವತರ ಉಪನಿಷತ್ತಿನಲ್ಲೂ ಬಂತು. ಬೇರೆ ಇನ್ಯಾವ ಮಾರ್ಗವೂ ಇಲ್ಲ, ಇನ್ನಾವ ಮಾರ್ಗವೂ ಇಲ್ಲ. ಅಳಿಯ ಅಂತನ್ನೋ ಜಾಗದಲ್ಲಿ ಮಗಳಗಂಡ ಅಂತ ಕರಿಬಹುದು. ನಾವು ನೀರು ಅಂತ ಕರೆದಿರೋದನ್ನು ನಾವು ಜಲ್ ಅಂತೀವಿ ಅಂತ ಅವ್ರು ಅನ್ಬಹುದು. ನಾವು ಅಕ್ವಾ ಅಂತ ಕರಿತೀವಿ ಅಂತ ಅವ್ರು ಅನ್ಬಹುದು. ಪಾನಿ ಅಂತ ಕರಿತೀವಿ, ತಣ್ಣೆ ಅಂತೀವಿ, ನೀಳ್ಳು ಅಂತೀವಿ. ಹೆಸರು ಬದಲಾವಣೆ ಮಾಡಬಹುದು, ವಸ್ತು ನೀವು ಬೇರೆ ಏನು ಕೊಡೋಕ್ಕಾಗಲ್ಲ, ಅದೇ ವಸ್ತುವೇ. ಇನ್ಯಾವುದು ಮೆಟೀರಿಯಲ್ ಬೇರೆ ಇಲ್ಲ.
ನಿಮ್ಮ ಭಾಷೆಗೆ ತಕ್ಕಂತೆ ನೀವೊಂದು ಹೆಸರಿಡ್ತೀರಿ. ಇದನ್ನು ವಿವೇಕಾನಂದರು ಹೇಳಿರುವುದು ನಮ್ಮ ದೇಶದಲ್ಲಲ್ಲ. ಇದನ್ನೆಲ್ಲ ನಾನು ಸವಾಲು ಹಾಕ್ತೀನಿ, ಇವ್ರು ನನಗೆ ಉತ್ತರ ಕೊಡ್ಲಿ, ಇವ್ರು ನನಗೆ ಪ್ರಶ್ನೆ ಮಾಡಲಿ ಅನ್ನುವ ಉದ್ದೇಶವಿಟ್ಕೊಂಡೇ ಪಾಶ್ಚಾತ್ಯ ರಾಷ್ಟ್ರಗಳಲ್ಲೆಲ್ಲ ಇದನ್ನೆಲ್ಲ ಹೇಳಿದ್ದವು. ಸುಮ್ಮನೆ ತಮ್ಮೂರಿನಲ್ಲಿ ತಾವು ತಮ್ಮ ಜನರ ಜೊತೆ ಇವ್ರು ನಾನು ಏನು ಹೇಳಿದ್ರು ಕೇಳ್ತಾರೆ ಅಂತ ಹೇಳಿದ್ದಲ್ಲ. ಇವ್ರು ನನ್ನನ್ನು ಕೆಣಕಲಿ, ಇವ್ರು ನನಗೆ ಪ್ರಶ್ನೆ ಮಾಡಲಿ, ಇದು ಹೇಗೆ ಅಂತ ನನ್ನನ್ನು ಕೇಳಲಿ, ಉತ್ತರ ಕೊಡ್ತೇನೆ ನಾನು ಇವರಿಗೆ ಅನ್ನುವ ಉದ್ದೇಶ ಬಹುಶಃ ಒಳಗಿಟ್ಟುಕೊಂಡು ಪಾಶ್ಚಾತ್ಯ ರಾಷ್ಟ್ರಗಳ ಮುಂದೆ ಅಂತಿಂತ ಮಾತುಗಳನ್ನೇನು ಹೇಳಲಿಲ್ಲ. ಅವರು ಹೇಗೆ ಬೈದಿದ್ದಾರೆ ಪಾಶ್ಚಾತ್ಯರನ್ನು, ಅವ್ರ ಊರಿಗೆ ಹೋಗಿ ಅವ್ರ ಊರಲ್ಲೇ ನಿಂತು ಅವ್ರ ಭಾಷೆಯಲ್ಲಿ, ಇಫ್ ದಿ ಹೋಲ್ ಇಂಡಿಯಾ ಟೇಕ್ಸ್ ಇನ್ ಟು ಇಟ್ಸ್ ಹ್ಯಾಂಡ್ ದಿ ಡರ್ಟ್ ಅಟ್ ದಿ ಬಾಟಮ್ ಆಫ್ Atlantic Ocean and throws it on the faces of you Westerners, remember we have not done a millionth of injustice that you have done to us ಅಂತ ಹೇಳಿದ್ದಾರೆ. ಇಡೀ ಭಾರತ ಅಟ್ಲಾಂಟಿಕ್ ಸಾಗರದ ತಳದಲ್ಲಿರ್ತಕ್ಕಂಥ ಕೆಸರನ್ನು ತನ್ನ ಕೈಯಲ್ಲಿಟ್ಕೊಂಡು ನಿಮ್ಮ ಮುಖಗಳಿಗೆ ಎರಚಿದರೆ ನೀವು ಮಾಡಿರೋ ಅನ್ಯಾಯದಲ್ಲಿ ನಾವು 10 ಲಕ್ಷದಲ್ಲಿ ಒಂದು ಪಾಲು ಮಾಡಿದಂಗಾಗಲಿಲ್ಲ. ಅಂತ ಅನ್ಯಾಯ ಮಾಡಿದ್ದೀರಿ ನಮ್ಮ ನೀವು ಅಂತ ಅವರೂರಲ್ಲೇ ಅವ್ರ ಭಾಷೆಯಲ್ಲಿ ಹೋಗಿ ಹೇಳಿದ್ದಾರೆ. ಯಾರು ಏನು ಹೇಳಲಿಲ್ಲ, ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರು. ಹಲವಾರು ದೃಷ್ಟಿಕೋನಗಳಿಂದ ನಾವಿದನ್ನೆಲ್ಲ ನೋಡಬೇಕು. ಎಷ್ಟೆಲ್ಲ ನಮಗೆ ಇವರು ತೊಂದರೆಗಳು ಕೊಟ್ಟಿದ್ದಾರೆ ಹೊರಗಿನವರು, ನಾವೆಷ್ಟು ಸಹಿಸಿಕೊಂಡಿದ್ದೇವೆ. ಮತ್ತು ದಿ ಹೋಲ್ ವರ್ಲ್ಡ್ ಈಸ್ ಇನ್ ಲೀಡ್ ಆಫ್ ಲೈಟ್ ಅಂಡ್ ಇಂಡಿಯಾ ಅಲೋನ್ ಹ್ಯಾಸ್ ದಟ್ ಲೈಟ್. ಇಡೀ ಜಗತ್ತಿಗೆ ಬೆಳಕು ಬೇಕಿದೆ, ಇಂಡಿಯಾದಲ್ಲಿ ಮಾತ್ರ ಬೆಳಕಿದೆ. ಇದು ಪಾಶ್ಚಾತ್ಯರಿಗಿಂತ ಹೆಚ್ಚಾಗಿ ಇಲ್ಲಿರುವ ಅಜ್ಞಾನಿಗಳೇ ಅರ್ಥ ಮಾಡ್ಕೋಬೇಕಿದೆಲ್ಲ. ಅಲ್ಲೆಷ್ಟು ಅಜ್ಞಾನಿಗಳಿದಾರೋ, ಅಲ್ಲಿ ಎಷ್ಟು ಈ ಧರ್ಮ ಈ ಚಿಂತನೆಯ ವಿರೋಧಿಗಳಿದಾರೋ ಅದರ 50 ಪಟ್ಟು ಇಲ್ಲೇ ಇದ್ದಾರೆ. ಅಲ್ಲಿರೋರು ಬಹಳ ಕಡಿಮೆ, ಅವ್ರಿಗೆ ಪೂರ್ವಾಗ್ರಹಗಳಿಲ್ಲ. ಅವ್ರು ಸೈನ್ಸ್ ಓದಿದ್ರಂತ ಅವ್ರು ವಿರೋಧ ಮಾಡೋದೇ ಇಲ್ಲ. ಪಶ್ಚಿಮದ ಒಬ್ಬ ವಿಜ್ಞಾನಿಯೂ ಕೂಡ ಈ ದೇಶದ ಧರ್ಮವನ್ನು ಮೆಚ್ಚಿಕೊಳ್ಳದೆ 4-6 ಮಾತುಗಳನ್ನು ಮಾತಾಡದೇ ಇಲ್ಲ. ಒಬ್ಬನೂ ಸೈಲೆಂಟ್ ಆಗಿಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ಈ ದೇಶದ ಧರ್ಮವನ್ನು ಮೆಚ್ಚಿಕೊಂಡೇ ಇದ್ದಾನೆ. ಅವನು ನೋಬೆಲ್ ಪ್ರಶಸ್ತಿ ವಿಜೇತನಾಗಿದ್ರಂತೂ ಜಾಸ್ತಿ ಮೆಚ್ಚಿಕೊಂಡಿರ್ತಾನೆ. ಏನಾದರೂ ಅಪಸ್ವರಗಳು ಬರುವಂದ್ರೆ ಇಲ್ಲಿರೋ ಅನಕ್ಷರಸ್ಥರು ಅಜ್ಞಾನಿಗಳು ಹೆಬ್ಬೆಟ್ನವ್ರು ಇಲ್ಲಿದ್ದಾರೆ. ಬಹಳ ಜನ ಹೆಬ್ಬೆಟ್ನವ್ರು ಇದ್ದಾರೆ. ನಾವು ಇವರಿಂದಲೇ ಬರೋದು ವಿರೋಧಗಳೇನಾದರೂ ಬಂದು ಇರಲಿ, ಅದೆಲ್ಲ ಆಮೇಲಿನ ಮಾತು. ಜೀವನದ ಗುರಿ ಏನು ಅಂತ ಹೇಳಿದೆ ಇಲ್ಲಿರ್ತಕ್ಕಂಥ ಧರ್ಮ, ನಿನ್ನ ಒಳಗಡೆ ದೈವತ್ವವಿದೆ. ದೈವತ್ವ ಅಂದ್ರೆ ಏನು? ದೇವನಾಗುವ ಎಲ್ಲ ಲಕ್ಷಣಗಳು ಇದೆ. ದೇವತೆಗಳ ಲಕ್ಷಣಗಳು, ದೇವತೆಗಳಿಗೆ ಏನೇನು ಲಕ್ಷಣಗಳಿದೆ? 108 ಇದೆ. ಅವರ ಶಕ್ತಿಗಳೇನು, ಅವರ ರೂಪ, ಅವರ ಗುಣ, ಅವರ ಸಾಮರ್ಥ್ಯ, ಅವರ ವೈಭವಗಳು ಅದೆಲ್ಲ ನಿನ್ನಲ್ಲೂ ಇದೆ. ಆದರೆ ಅವರು ಅದನ್ನ ಎಬ್ಬಿಸಿಕೊಂಡಿದ್ದಾರೆ. ನಿನ್ನಲ್ಲಿ ಅವೆಲ್ಲ ಮಲಗಿವೆ. ಅವರ ಒಳಗಡೆನೂ ಸಿಂಹ ಇದೆ, ನಿನ್ನ ಒಳಗಡೆನೂ ಸಿಂಹ ಇದೆ. ಆದರೆ ನಿನ್ನೊಳಗಿನ ಸಿಂಹ ಮಲಗಿದೆ, ಅವರೊಳಗಿನ ಸಿಂಹ ಎದ್ದಿದೆ. ಅವರು ಹೇಗೆ ಎಬ್ಬಿಸಿದರು? ನಾನು ಯಾರು ಅನ್ನೋದನ್ನ ಸರಿಯಾಗಿ ತಿಳಿದುಕೊಂಡ್ರು. ನಾನು ಯಾರು ಅತ್ಯಂತ ಮೂಲಭೂತವಾದ ಪ್ರಶ್ನೆ ಮನುಷ್ಯನಿಗೆ. ನಾವು ಫಿಸಿಕ್ಸ್ ಓದೋಕೆ ಹೋಗ್ತಾ ಇಲ್ಲ, ಏನೋ ದೊಡ್ಡ ಪುರಾಣ ಮತ್ತೊಂದು ಶಾಸ್ತ್ರ ಓದೋಕೆ ಹೋಗ್ತಿಲ್ಲ. ಜಗತ್ತಿನಲ್ಲಿ ಅತ್ಯಂತ ಹತ್ತಿರದ, ಅತ್ಯಂತ ಮೂಲಭೂತವಾದ, ಅತ್ಯಂತ ಅವಶ್ಯಕವಾದಂತಹ ನಾಲೆಡ್ಜ್ ಯಾವುದು? ನಾನು ಯಾರು? ನೀವು ಯಾವುದೇ ಅಪ್ಲಿಕೇಶನ್ ಎಲ್ಲಿಗಾದರೂ ಹಾಕಿದರೆ ಅವ್ರು ಕೇಳೋದೇ ನೀವು ಯಾರು, ನಿಮ್ಮ ಅಪ್ಪನ ಹೆಸರೇನು, ನಿಮ್ಮ ಡೇಟ್ ಆಫ್ ಬರ್ತ್ ಏನು, ಯಾವ ಊರಿನವರು. ಅತ್ಯಂತ ಮೂಲಭೂತವಾಗಿ ಒಬ್ಬ ವ್ಯಕ್ತಿ ಅಪರಿಚಿತರು ನಮಗೆ ಬಂದ್ರೆ ನಮ್ಮ ಹತ್ರ, ಸರ್ ಈ ಕಡೆ ಹೋಗ್ಬೇಕು ಬೀದರ್ಗೆ, ಎಲ್ಲಿದೆ ಮಾರ್ಗ ಅಂತ ಕೇಳಿದ್ರೆ, ನೀವು ಬೀದರ್ಗೆ ಈ ಕಡೆ ಹೋಗಿ ಅಂತ ಹೇಳಿ ಅವ್ರು ಸ್ವಲ್ಪ ಸ್ನೇಹಮಯ ವ್ಯಕ್ತಿತ್ವ, ಸ್ವಲ್ಪ ಸುಸಂಸ್ಕೃತ ವ್ಯಕ್ತಿ ಅನ್ನೋ ರೀತಿಯಲ್ಲಿ ಕಂಡು ಬಂದ್ರೆ ಮೊದಲು ನೀವು ಕೇಳೋದೆ ಯಾರು ತಾವು ಯಾರು ತಾವು, ಎಲ್ಲಿಂದ ಬಂದ್ರಿ, ನೀವು ಯಾರು? ಇದು ಮೊದಲನೇ ಪ್ರಶ್ನೆ. ನಿಮ್ಮ ವಯಸ್ಸೆಷ್ಟು ಅಂತ ಯಾರು ಕೇಳಲ್ಲ. ಸರ್ ಬೀದರ್ಗೆ ಹೋಗ್ಬೇಕಾಗಿದೆ, ದಾರಿ ಎಷ್ಟು ಅಂತಂದ್ರೆ ನಿಮ್ದು ಫಿಕ್ಸೆಡ್ ಡಿಪಾಸಿಟ್ ಅಲ್ಲಿ ಎಷ್ಟಿದೆ ಅಂತ ಯಾರು ಕೇಳ್ತಾರೆ? ಯಾರು ಕೇಳಲ್ಲ. ನೀವು ಯಾವ ಕಾರಲ್ಲಿ ಬಂದ್ರಿ ಅಂತ ಯಾರು ಕೇಳಲ್ಲ. ಮೊದಲು ಕೇಳೋದು ತಾವು ಯಾರು, ಎಲ್ಲಿಂದ ಬಂದ್ರಿ, ನೀವು ಯಾರು, ಎಲ್ಲಿಂದ ಬಂದ್ರಿ. ಯಾವುದನ್ನೇ ಒಬ್ಬ ವ್ಯಕ್ತಿಯನ್ನು ತಿಳಿದುಕೊಳ್ಳುವುದಕ್ಕೆ ಮೊದಲು 2 ಪ್ರಶ್ನೆಗಳಿವೆ. ತಾವು ಯಾರು, ಎಲ್ಲಿಂದ ಬಂದ್ರಿ. ನಾವಾದರೂ ಇವತ್ತು ತಿಳ್ಕೊಳ್ಬೇಕಾದ ಇಷ್ಟೇ. ಇದರ ಆಚೆಗೆ ನಾಲೆಡ್ಜೇ ಇಲ್ಲ.
ಶಂಕರಾಚಾರ್ಯರು ಬಹಳ ಚೆನ್ನಾಗಿ ಹೇಳ್ತಾರೆ, ಕೋಹಂ ನಾನು ಯಾರು, ಕಹ ಅಹಂ. ಸಂಸ್ಕೃತದಲ್ಲಿ ಕಹ ಅಹಂ ಕೋಹಂ, ಕುತ ಆಯಾತಃ ಎಲ್ಲಿಂದ ಬಂದೆ, ನೀನು ಯಾರು, ನೀನೆಲ್ಲಿಂದ ಬಂದೆ, ಕಸ್ತ್ವಂ ಕೋಹಂ ಕುತ ಆಯಾತಃ, ಕಾಮೇ ಜನನಿ ಕೋಮೇ ತಾತಃ ಇತಿ ಪರಿಭಾವಿತ ನಿಜ ಸಂಸಾರ, ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಕೋಹಂ ನಾನು ಯಾರು, ಅವರು ನಾನು ಯಾರು ಅಂತ ತಿಳ್ಕೊಂಡು ಸ್ವಾಮಿ ವಿವೇಕಾನಂದರು ಇದನ್ನೇ ನಮಗೆ ಉಪದೇಶ, ಟೀಚ್ ಯುವರ್ ಸೆಲ್ಫ್, ಟೀಚ್ ಎವ್ರಿ ಒನ್ ಹಿಸ್ ಟ್ರೂ ನೇಚರ್. ಪ್ರತಿಯೊಬ್ಬನ ಅವನ ನಿಜತ್ವ ನಿಜವಾಗಿಯೂ ಅವನು ಯಾರು. ಈಗ ನೀವೇನು ಅಪ್ಲಿಕೇಶನ್ ಫಾರಂ ನಲ್ಲಿ ಫಿಲಪ್ ಮಾಡಿದಿರಿ ಅದು ನಿಜವಾದ ನೀವಲ್ಲ. ಪ್ರಾರಂಭದ ಮೊದಲನೇ ದಿನವೇ ನಾನು ಹೇಳಿದೆ, ನಿಮ್ಮ ಬಗ್ಗೆನೂ ಎರಡು ಸತ್ಯಗಳಿದೆ. ಜಗತ್ತಿನ ಎಲ್ಲಾ ವಸ್ತುಗಳ ಬಗ್ಗೆನೂ ಎರಡು ಸತ್ಯಗಳಿದೆ. ಒಂದು ಪಾರಮಾರ್ಥಿಕ ಸತ್ಯ, ಇನ್ನೊಂದು ವ್ಯಾವಹಾರಿಕ ಸತ್ಯ. ನೀವು ಅಪ್ಲಿಕೇಶನ್ ಫಾರಂ ನಲ್ಲಿ ಫಿಲಪ್ ಮಾಡಿರೋದು ವ್ಯಾವಹಾರಿಕ ಸತ್ಯ, ಅದು ವ್ಯವಹಾರಕ್ಕೆ ಅನುಕೂಲವಾಗುವಂತಹದ್ದು. ಆದರೆ ಒಳಗಡೆ ಇರುವ ದೇವತ್ವವನ್ನು ಪ್ರಕಟಗೊಳಿಸುವುದಕ್ಕೆ, ದೇವತ್ವವನ್ನು ಹೊರಕ್ಕೆ ತರುವುದಕ್ಕೆ, ಅದರ ಉಪಯೋಗ ಮಾಡಿಕೊಳ್ಳುವುದಕ್ಕೆ ನೀನು ಯಾರು ಅಂತ ಹೇಳಿದಾಗ, ಈಗ ನೀವು ಅಪ್ಲಿಕೇಶನ್ ಫಿಲಪ್ ಮಾಡಿದ್ದೀರಿ, ಅದು ಪ್ರಯೋಜನಕ್ಕೆ ಬರಲ್ಲ. ಅದು ವ್ಯಾವಹಾರಿಕ ಸತ್ಯ. ಭಗವಂತನ ಹತ್ರ ನಾವು ಹೋಗುವಾಗ ಅಲ್ಲಿ ನಾವು ಹೇಳಬೇಕಾದ್ದು, ಅಲ್ಲಿ ನಾವು ಮಾತನಾಡಬೇಕಾದ್ದು ಪಾರಮಾರ್ಥಿಕ ಸತ್ಯ. ವಿವೇಕಾನಂದರು ಹೇಳೋದು ಪ್ರತಿಯೊಬ್ಬನಿಗೂ ಅವನ ಪಾರಮಾರ್ಥಿಕ ಸತ್ಯವನ್ನು ತಿಳಿಸಿಕೊಡಿ. ಟೀಚ್ ಎವ್ರಿ ಒನ್, ಟೀಚ್ ಯುವರ್ ಸೆಲ್ಫ್, ಮೊದಲು ನೀನು, ಆಮೇಲೆ ಟೀಚ್ ಎವ್ರಿ ಒನ್ ಹಿಸ್ ಟ್ರೂ ನೇಚರ್. ಯಾಕೆ? ನಿನ್ನ ಟ್ರೂ ನೇಚರ್, ಟ್ರೂತ್ ಅಬೌಟ್ ಯು, ಯುವರ್ ಟ್ರೂ ಬೀಯಿಂಗ್, ಯುವರ್ ಟ್ರೂ ಎಬಿಲಿಟೀಸ್, ಯುವರ್ ಟ್ರೂ ಸ್ಟ್ಯಾಂಡಿಂಗ್, ಯು ಆರ್ ಟೋಟಲಿ ಇಗ್ನೋರೆಂಟ್ ಆಫ್ ಇಟ್. ಯು ಆರ್ ಇಗ್ನೋರೆಂಟ್ ಅಬೌಟ್ ಇಟ್. ಯಾಕೆ? ಯು ಆರ್ ಹಿಪ್ನಟೈಸ್ಡ್. ನೀನು ಇಂಥವ್ರ ಮಗ, ಇಂಥವ್ರ ಹೊಟ್ಟೆಯಲ್ಲಿ ಹುಟ್ಟಿದ್ದೀಯ, ಅಂಥವ್ರ ಹೊಟ್ಟೆಯಲ್ಲಿ ಹುಟ್ಟಿದ್ದು ನಿನ್ನ ಶರೀರ, ನೀನಲ್ಲ. ನಿನ್ನ ಶರೀರ ಅವ್ರ ಹೊಟ್ಟೆಯಲ್ಲಿ ಹುಟ್ಟಿದ್ದು, ನೀನಲ್ಲ. ನಾನು ಬಹಳ ಕೋಪಿಷ್ಟ, ಅದು ನಿನ್ನ ಮನಸ್ಸು, ಅದು ಚೇಂಜ್ ಆಗ್ಬಿಡುತ್ತೆ. ಇನ್ನು 2 ವರ್ಷಕ್ಕೆ ಚೇಂಜ್ ಆಗ್ತೀವಿ. ಆವಾಗ ನಾನು ಕೋಪಿಷ್ಟ ಅನ್ನೋ 2 ವರ್ಷಕ್ಕೆ ನೀನು ಕೋಪಿಷ್ಟದಲ್ಲೇ ಹೋಗ್ಬಿಟ್ರೆ ಅವಾಗ ನಿನ್ ಗತಿ ಏನು? ನಾನು ಕೋಪಿಷ್ಟ ಅಂತ ನೀನು ಅಂದ್ರೆ, ಕೋಪಿಷ್ಟನಾಗುವುದನ್ನು ನೀನು ಬಿಟ್ಬಿಟ್ಟೆ, ಶಾಂತ ಮನಸ್ಕನಾದೆ, ಅವಾಗ ನೀನು ಎಲ್ಲಿಗೆ ಹೋದೆ? ಅದು ಎಷ್ಟು ಅತಾರ್ಕಿಕ. ನಾನು ಕೋಪಿಷ್ಟ, ನಾನು ಇಂಥವ್ರ ಮಗ. ಇಂಥವ್ರ ಮಗ ಅಂದ್ರೆ ಏನು? ಯಾವ ಅರ್ಥದಲ್ಲಿ? ಇಂಥವ್ರ ಹೊಟ್ಟೆಯಿಂದ ಹುಟ್ಟಿ ಬಂದಿದ್ದೇನೆ, ನಿನ್ನ ಶರೀರ. ನಾನು ಇಷ್ಟು ವಿದ್ಯಾವಂತ, ಅದು ನಿನ್ನ ಬುದ್ಧಿ. ಇವೆಲ್ಲವೂ 5 ವರ್ಷಕ್ಕೂ 5 ತಿಂಗಳಿಗೂ 5 ದಿನಗಳಿಗೂ ಬದಲಾವಣೆ ಹೊಂದುವಂತಹದ್ದು. ಆದ್ರೆ ನಾನಂತೂ ಬದಲಾವಣೆ ಹೊಂದುವುದಲ್ವಲ್ಲ, ನಾನೇ. ಇವತ್ತು ನಾನು, ಮತ್ತೆ ಇನ್ನೊಂದು 2 ತಿಂಗಳಿಗೆ ನಾನು ಬೇರೆ, ಆಮೇಲೆ. ಹಾಗಾದ್ರೆ 5ನೇ ವಯಸ್ಸಿನಲ್ಲಿ ನೀನು ಇದೆಯಲ್ಲ, ಅವನೆಲ್ಲಿ ಹೋದ? 10ನೇ ವಯಸ್ಸಿಗೂ 5ನೇ ವಯಸ್ಸಿನ ಇಬ್ಬರು ವ್ಯಕ್ತಿಗಳಲ್ಲಿ ನಿನ್ನಲ್ಲಿ ಅವನು ಬೇರೆ ಇವನು ಬೇರೆ ಆದ್ರೆ ಆ 5ನೇ ವಯಸ್ಸಿನಲ್ಲಿ ಹೋದ? ಈಗ ನೀನು 10 ವರ್ಷ ವಯಸ್ಸು, 5ನೇ ವಯಸ್ಸಿನಲ್ಲಿ ನೀನೇನೋ ಆಗಿದೆಯಲ್ಲ, ಅದೇನಾಯ್ತು? ಎಲ್ಲಿದೆ ತರ್ಕ? ಸೈನ್ಸು 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 ಅಂತ ಜಪ ಮಾಡೋರು ಇದನ್ನು ಪ್ರಶ್ನೆ ಮಾಡ್ಕೊಳ್ಳಿ. ಯಾರು ನೀವು? ಸೈನ್ಸ್ ಅಂದ್ರೆ ಸಬ್ಜೆಕ್ಟ್ ಅಲ್ಲ, ಸೈನ್ಸ್ ಅಂದ್ರೆ ಅಪ್ರೋಚ್. ಸತ್ಯದ ಜೊತೆ ರಾಜಿ ಮಾಡಿಕೊಳ್ಳದೆ ಸತ್ಯವನ್ನೇ ಹೆಕ್ಕಿ ತೆಗೆಯುವ ಬದ್ಧತೆ. ಸೈನ್ಸ್ ಅಂದ್ರೆ ಇನ್ಫಾರ್ಮೇಶನ್ ಅಲ್ಲ. ನ್ಯೂಟನ್ಸ್ ಲಾಸ್, ಥಿಯರಿ ಆಫ್ ರಿಲೇಟಿವಿಟಿ, ವಿಲ್ಕಿನ್ಸ್ ಎಕ್ಸ್ಪೆರಿಮೆಂಟ್ಸ್, ಇದಲ್ಲ ಸೈನ್ಸ್ ಅಂದ್ರೆ. ಇದು ಹೇಗೆಲ್ಲಾ ರೀತಿಯಲ್ಲೂ ನಮಗೆ ತಪ್ಪು ತಿಳುವಳಿಕೆ. ನಿಮ್ಮ ಶಿಕ್ಷಣ ವ್ಯವಸ್ಥೆ ಇದೆಯಲ್ಲ, ಅದು ಕಸದ ಬುಟ್ಟಿ ಕೂಡ ತಗೊಳ್ಳೋದಿಲ್ಲ ಅದನ್ನ. ಅಂಥ 3rd ಕ್ಲಾಸ್ ಸಿಸ್ಟಮ್ ಇಂಡಿಯನ್ ಎಜುಕೇಶನ್ ಸಿಸ್ಟಮ್. ಕಸದ ಬುಟ್ಟಿ ಕೂಡ ತಗೊಳ್ಳೋದಿಲ್ಲ ಅದನ್ನು. ಹೇಳೋರಿಲ್ಲ, ಗತಿ ಕೇಳೋರಿಲ್ಲ. ಯಾರ ಮುಂದೆ ಹೇಳಿದ್ರು ಏನು ಪ್ರಯೋಜನ ಇಲ್ಲ. ಗೋಡೆ ಮುಂದೆ ಕಿನ್ನರಿ ಬಾರಿಸಿದಂತೆ. ಎಲ್ಲರೂ ದೊಡ್ಡವರೇ, ಎಲ್ಲರೂ ದಿಗ್ಧಂತಿಗಳೇ, ಸರ್ವಜ್ಞರೇ, 3 ಲಕ್ಷ ಸಂಬಳ ತಗೊಳ್ಳೋರೆ. ಎಲ್ಲಿ ಹೋಗ್ತಾ ಇದೀವಿ ನಾವು? ವಿಜ್ಞಾನ ಏನು ವಿಜ್ಞಾನ ಅಂದ್ರೆ ಮಣ್ಣು. ಯು ಥಿಂಕ್ ಇಟ್ ಇಸ್ ಅ ಸೈನ್ಸ್? ಸಿ.ವಿ. ರಾಮನ್ ಕೇಳಿ ವಿಜ್ಞಾನ ಅಂದ್ರೆ ಅಂತ ಹೇಳ್ತಾರೆ. ಜೆ.ಎ. ಥಾಮ್ಸನ್ ಕೇಳಿ, ನೋಬೆಲ್ ಲಾರೆಟ್, ವಿಜ್ಞಾನ ಏನು ಡೆಫಿನೇಷನ್ ಕೊಟ್ಟಿದ್ದಾನೆ? ಜಾನ್ ಆರ್ಥರ್ ಥಾಮ್ಸನ್ ಏನು ಡೆಫಿನೇಷನ್ ಕೊಟ್ಟಿದ್ದಾನೆ? ನೋಬೆಲ್ ಲಾರೆಟ್.
ನೋಬಲ್ ಲಾರೆಟ್ಸ್ ಡೆಫಿನೇಷನ್ ನೋಡ್ತಿರೋ ಇದು ಯಾವುದೋ ಈ ಓಣಿ ಮನುಷ್ಯ ಹೇಳೋ ಡೆಫಿನೇಷನ್ ನೋಡ್ತಿರೋ. ಆದ್ದರಿಂದ ಸ್ವಾಮೀಜಿ ಹೇಳ್ತಾರೆ, ಟೀಚ್ ಯುವರ್ ಸೆಲ್ಫ್, ಟೀಚ್ ಎವ್ರಿ ಒನ್ ಹಿಸ್ ಟ್ರೂ ನೇಚರ್ ಅಂಡ್ ಕಮ್ ಔಟ್ ಆಫ್ ದಿಸ್ ಹಿಪ್ನಾಟಿಸಮ್. ನೀನು ಏನೋ ಅಂತ ಹಿಪ್ನಟೈಸ್ ಮಾಡ್ಕೊಂಡಿದ್ದೀಯಲ್ಲ, ಈ ಹಿಪ್ನಾಟಿಸಮ್ ಇಂದ ಆಚೆಗೆ ಬಾ. ಏನದ್ರಿಂದ ದೇವತ್ವ ಪ್ರಕಟಗೊಳ್ಳುತ್ತದೆ. ಇಷ್ಟೇ ಮಾಡಬೇಕಾಗಿರೋದು. ನೆನ್ನೆ ಹೇಳಿದೆ ನಾನು, ಧರ್ಮ ಅಂದ್ರೆ ಏನು ಅಂತ. ದೇವಾಲಯಗಳು, ಪೂಜೆಗಳು, ಚರ್ಚ್ಗಳು, ಮಸೀದಿಗಳು, ನಮಾಜುಗಳು, ಜಾತ್ರೆಗಳು, ಪಾತ್ರೆಗಳು, ಯಾತ್ರೆಗಳು, ಇವೆಲ್ಲ ಬೇಕಿದ್ರೆ ಮಾಡು, ಇಲ್ಲ ಅಂದ್ರೆ ಬಿಡು. ದೇ ಆರ್ ಆಲ್ ಸೆಕೆಂಡರಿ ಡೀಟೇಲ್ಸ್. ಪ್ರೈಮರಿ ಡೀಟೇಲ್ ಏನು? ಮ್ಯಾನಿಫೆಸ್ಟ್ ದಿಸ್ ಡಿವಿನಿಟಿ by controlling nature external or nature internal. Do this by selfless work or self-analysis or meditation or by devotion, by one or by more or by all of these, and be free. This is the whole of religion. Vivekananda ಹೇಳ್ತಾರೆ, this is the whole of religion. Churches, mass, books are secondary details. ನಾನು ಏನು ಅಂತ ತಿಳ್ಕೊಂಡ್ರೆ ಮುಗೀತು. ಗುರು ಹೇಳ್ತಾನೆ ನೀನು ಯಾರು ಅದನ್ನು ತಿಳ್ಕೋ. ಈಗಾಗಲೇ ನೀನು ಏನು ಅಂತ ಅನ್ಕೊಂಡು ಹಿಪ್ನಟೈಸ್ ಆಗಿದ್ದೀಯಲ್ಲ, ಅದನ್ನು ಬಿಟ್ಟು ನಿನ್ನ ಸ್ವರೂಪ, ನಿನ್ನ ನಿಜ ಸ್ವರೂಪ ಏನು, ಇದು ನಾನು ಅಂತ ಅನ್ಕೊಂಡು ಯಾವ ದಾರಿಯಿಂದ ಕತ್ತಲೆ ಕೋಣೆ ಒಳಗೆ ಹೋದಿಯೋ ಅದೇ ದಾರಿಯಿಂದ ಕತ್ತಲೆ ಕೋಣೆಯಿಂದ ಆಚೆಗೆ ಬಾ, ಬೆಳಕಿನ ಕೋಣೆಗೆ ಬಾ. ನಾನು ಯಾರು ಅನ್ನುವ ತಪ್ಪು ತಿಳುವಳಿಕೆ ಬಿಟ್ಟು ನಾನು ಯಾರು ಅನ್ನೋ ಸಮ್ಯ ಜ್ಞಾನ ಪಡೆದುಕೋ, ಸರಿಯಾದ ತಿಳುವಳಿಕೆ ಪಡ್ಕೋ. ಇದೇ ನಿನಗೆ ಬಿಡುಗಡೆಗೆ, ಜ್ಯೋತಿರ್ಮಂಡಲಗಳಿಗೆ ಹೋಗುವುದಕ್ಕೆ, ಪೂರ್ಣ ಪ್ರಜ್ಞನಾಗುವುದಕ್ಕೆ, ಹಿಮಾಲಯದಷ್ಟು ಪ್ರಜ್ಞೆ ಒಳಗಿದೆಯಲ್ಲ ಅದನ್ನೆಲ್ಲ ಪಡೆದುಕೊಳ್ಳುವುದಕ್ಕೆ, ಸರ್ವಜ್ಞನಾಗುವುದಕ್ಕೆ, ಸರ್ವಶಕ್ತಿಮಾನ್, ಸರ್ವವ್ಯಾಪಿ, ಈ ಲಕ್ಷಣಗಳನ್ನು ಪಡೆದುಕೊಳ್ಳುವುದಕ್ಕೆ ಇರುವ ಮಾರ್ಗ, ಬೇರೆ ಮಾರ್ಗವಿಲ್ಲ. ಟ್ರೈ ಮಾಡಬೇಡ, ಮಾಡು, ವೇಸ್ಟ್ ಮಾಡ್ಕೊ ಲೈಫ್ ಅಂಡ್ ಎನರ್ಜಿ. ನಿನ್ನ ಲೈಫ್, ನಿನ್ನ ಎನರ್ಜಿ ವೇಸ್ಟ್ ಮಾಡ್ಕೊ. ಆದ್ರೆ ಬೇರೆ ಮಾರ್ಗವಿಲ್ಲ. ಬಿಕಾಸ್ ಆಲ್ ದೀಸ್ ಥಿಂಗ್ಸ್ ಆರ್ ವೆರಿಫೈಡ್ ಟ್ರೂತ್ಸ್.